ಡೇ 4 ಇನ್ ಶಿಲಾಂಗ್. ಇವತ್ತು ಬೆಳಗ್ಗೆ ತಿಂಡಿ ಮಾಡಿಕೊಂಡು ನಾವು ಹೋಗಿದ್ದು ಚಿರಾಪುಂಜಿಗೆ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಚಿರಾಪುಂಜಿನ ಹೇಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಮೊದಲಿಗೆ ನಾವು ಹೋಗಿದ್ದು ಗಾರ್ಡನ್ ಆಫ್ ಕೇವ್ಸ್ಗೆ. ಈ ಒಂದು ಜಾಗದಲ್ಲಿ ನಮಗೆ 11 ಸ್ಪಾಟ್ಸ್ ನೋಡಕ್ ಸಿಗುತ್ತೆ. ಪ್ರತಿಯೊಂದು ಸ್ಪಾಟು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರುತ್ತೆ. ಯೂಶಲಿ ಇಲ್ಲಿ ನೀರು ಜಾಸ್ತಿ ಇರುತ್ತೆ ಬಿಕಾಸ್ ಚಿರಾಪುಂಜಿಲಿ ಯಾವಾಗಲೂ ಮಳೆ ಬೀಳ್ತಿರುತ್ತೆ. ಬಟ್ ಈಗ ಮಳೆ ಕಡಿಮೆ ಇರೋದ್ರಿಂದ ನಮಗೆ ನೀರು ತುಂಬ ಕಡಿಮೆ ಕಾಣಿಸ್ತಿದೆ ಅಷ್ಟೇ. ಈಗ ನೀವು ನೋಡ್ತಿರೋದು ನ್ಯಾಚುರಲಿ ಎನ್ಗ್ರೇವ್ಡ್ ವುಮೆನ್ ವೂಂಬ್. ಇದನ್ನ ನೋಡಿದಾದ್ಮೇಲೆ ನಾವು ಹೋಗಿದ್ದು ಮೆಡಿಸಿನಲ್ ವಾಟರ್ ಟೇಸ್ಟ್ ಮಾಡೋದಕ್ಕೆ. ಈ ಒಂದು ಮೆಡಿಸಿನಲ್ ವಾಟರ್ನ ಟೇಸ್ಟ್ ಮಾಡೋದಕ್ಕೆ ನಾವು ಬ್ಯಾಂಬೂ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದ್ವಿ. ಆ್ಯಂಡ್ ಈ ಒಂದು ವಾಟರ್ ಎಲ್ಲಿಂದ ಬರುತ್ತೆ ಅಂದರೆ ಒಂದು ರಾಕ್ ಸ್ಲಿಟ್ ಆಗಿ ಅದ್ರ ಮಧ್ಯದಿಂದ ಬರ್ತಿರೋ ನೀರಿಗೆ ಮೆಡಿಸಿನಲ್ ವಾಟರ್ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಹೋಗಿದ್ದೆ ಹಾರ್ಟ್ ಶೇಪ್ ಪಾಂಡ್ ಹತ್ರ. ಇದು ಕೂಡ ನ್ಯಾಚುರಲ್ ಆಗಿ ಹಾರ್ಟ್ ಶೇಪ್ ಆಗಿ ಎನ್ಗ್ರೇವ್ ಆಗಿದೆ. ಎಲ್ಲ ಸ್ಪಾಟ್ಸು ಕವರ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿತ್ತು. ಅದಕ್ಕೆ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಜಿಪ್ ಲೈನ್ ಮಾಡೋದಕ್ಕೆ. ದಿಸ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಯಾಕಂದರೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಜಿಪ್ ಲೈನ್. ಇಲ್ಲಿ ಟ್ರೈ ಮಾಡಿದ್ಮೇಲೆ ನನಗೇನು ಅನಿಸ್ತು ಅಂದರೆ ಇಟ್ ವಾಸ್ ನಾಟ್ ವರ್ತ್ ಫಾರ್ ಮನಿ ಬಟ್ ಇಟ್ ವಾಸ್ ವರ್ತ್ ಫಾರ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಇದಾದ್ಮೇಲೆ ನಾವು ನೆಕ್ಸ್ಟ್ ಲಂಚ್ ಮಾಡಿಕೊಂಡು ಹೋಗಿದ್ದು ನುಕಾಲಿಕಾಯ್ ಫಾಲ್ಸಿಗೆ. ಈ ಒಂದು ಫಾಲ್ಸ್ ಹಿಂದೆ ಒಂದು ಟ್ರಾಜಿಡಿಕ್ ಸ್ಟೋರಿನೇ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದಾದಮೇಲೆ ನಾವು ಹೋಗಿದ್ದು 7 ಸಿಸ್ಟರ್ ಫಾಲ್ಸಿಗೆ. ಮಳೆ ಇಲ್ದಿರೋದ್ರಿಂದ ವಾಟರ್ ಫಾಲ್ಸಲ್ಲಿ ನೀರೇ ಬರ್ತಿರ್ಲಿಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಗಿ ನಾವು ನೆಕ್ಸ್ಟ್ ಹೋಗಿದ್ದು ಮೋಸ್ಮೈ ಕೇವಿಗೆ. ಇಲ್ಲಿ ಎಂಟರ್ ಆಗ್ತಿದ್ದಂಗೆ ವಿ ಸ್ಟಾರ್ಟೆಡ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಯಾಕೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಹಾಡ್ತಿದ್ರು. ಆಮೇಲೆ ಚೇರ್ಫುಲ್ ಆಗಿ ನಾವು ಟಿಕೆಟ್ ತಗೊಂಡು ಬೇಗ ಒಳಗಡೆ ಹೋದ್ವಿ ಬಿಕಾಸ್ ಕ್ಲೋಸಿಂಗ್ ಟೈಮ್ ಹತ್ರ ಆಗಿತ್ತು. ಆ್ಯಂಡ್ ಕೇವ್ ಒಳಗಡೆ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. 90% ಆಫ್ ದ ಕೇವ್ ನಾವು ಬಕ್ಕೊಂಡೇ ಹೋಗಿದ್ದೀವಿ. ನಿಂತ್ಕೊಂಡ್ರೆ ತಲೆಗೆ ತಾಗ್ತಿತ್ತು. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಅಲ್ಲಿಂದು ಟ್ರೆಡಿಷನಲ್ ಔಟ್ಫಿಟ್ಸ್ನ ಟ್ರೈ ಮಾಡಿ ಫೋಟೋಸ್ ತಗೊಂಡ್ವಿ. ಇಲ್ಲಿಂದ ರಿಟರ್ನ್ ಹೋಟೆಲಿಗೆ ಹೋಗುವಾಗ ಒಂದು ಬ್ಯೂಟಿಫುಲ್ ಬ್ಯಾಂಬೂ ರೆಸ್ಟೋರೆಂಟ್ ಅಲ್ಲಿ ಟೀ ಬ್ರೇಕಿಗೆ ಅಂತ ನಿಲ್ಸಿದ್ರು. ಇವತ್ತಿಗೆ ಇಷ್ಟೇ. ಬಾಯ್. ಫಾಲೋ ಮಾಡೋದನ್ನ ಮರಿಬೇಡಿ.